ಪಾಸ್‌ಪೋರ್ಟ್‌ಗೆ ಅಪ್ಲೈ ಮಾಡಿದ್ದೀರಾ? ಹಾಗಾದರೆ ಈ ಟ್ರಿಕ್‌ನ ಫಾಲೋ ಮಾಡಿ ಹಣವನ್ನು ಉಳಿಸಿ. ನೀವು ಒಂದ್ಸಲ ಆನ್‌ಲೈನ್ ಪೇಮೆಂಟ್ ಮಾಡಿದ ಮೇಲೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದಿರಿ ಅಥವಾ ಅಪ್ಲೋಡ್ ಮಾಡಿದಿರಿ ಅದೇ ಡಾಕ್ಯುಮೆಂಟ್ಸ್‌ಗಳನ್ನ ಜೆರಾಕ್ಸ್ 2 ಸೆಟ್‌ಗಳನ್ನ ನೀವು ತಗೊಂಡು ಹೋಗಬೇಕಾಗುತ್ತೆ. ಒಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಚಾಲೆಂಜಸ್ ಇರ್ತಕ್ಕಂಥದ್ದು ಪೊಲೀಸ್ ವೆರಿಫಿಕೇಷನಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಸೆಂಡ್ ಟು ಪೊಲೀಸ್ ವೆರಿಫಿಕೇಷನ್ ಅಂತ ಬಂದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಕಾಯೋದಕ್ಕೆ ಹೋಗಬೇಡಿ. ಪೊಲೀಸ್ ಸ್ಟೇಷನಿಂದ ಕರೆ ಬರುತ್ತೆ ಅಂತ. ಯಾಕೆಂದರೆ ನಮ್ಮ ಸರ್ಕಾರದ ಸೇವೆಗಳು ನಿಮಗೆ ಗೊತ್ತಲ್ವಾ? ಹಾಗಾಗಿ ನೀವೇ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್‌ಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಪಾಸ್‌ಪೋರ್ಟ್ ವೆರಿಫಿಕೇಷನ್ ಬಗ್ಗೆ ಕೇಳ್ಬೋದು. ಹೋಗೋದಕ್ಕಿಂತ ಮುಂಚೆ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಚಿಲ್ಲರೆ ಕಾಸು ಇರಲಿ. ಅದು ₹10, ₹20, ₹50 ಆಗಿರ್ಬೋದು. ನೀವು ಯಾವುದೇ ಕಾರಣಕ್ಕೂ ₹500 ನೋಟುಗಳನ್ನು ನಿಮ್ಮ ಜೇಬಿನಲ್ಲಿ ಇಡಬೇಡಿ. ಯಾಕೆಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಅವರಿಗೆ ಹಣ ಕೊಡಬೇಕಾಗತ್ತೆ. ಹಾಗಾಗಿ ನಿಮ್ಮ ದೊಡ್ಡ ನೋಟುಗಳಿದ್ದರೆ ನಿಮ್ಮ ಒಂದು ಜೇಬಿಗೆ ಕತ್ತರಿ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ಈ ಒಂದು ಟಿಪ್ಸ್‌ನ ಫಾಲೋ ಮಾಡಿದರೆ ಖಂಡಿತವಾಗಲೂ ನಿಮಗೆ ಬೇಗ ಪಾಸ್‌ಪೋರ್ಟ್ ಸಿಗುತ್ತೆ. ಒಂದು ಸಲ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಮುಗಿದ ನಂತರ ನೆಕ್ಸ್ಟು ನೀವು ಕೀಪ್ ಆನ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್‌ನ ಚೆಕ್ ಮಾಡಿ ಅಥವಾ ಪಾಸ್‌ಪೋರ್ಟ್ ಹೆಲ್ಪ್‌ಲೈನ್‌ಗೆ ಕಾಲ್ ಮಾಡ್ಕೊಂಡು ನೀವು ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಬೋದು. ಇದೆಲ್ಲ ವಿಡಿಯೋಗಳನ್ನ ಕಂಪ್ಲೀಟ್ ಡೀಟೇಲ್ಸ್‌ನ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ಸಂಸದ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ. ನೀವು ಹೋಗಿ ನೋಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಅಕೌಂಟ್‌ನ ಫಾಲೋ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.